ಕುಟುಂಬದವರಿಗೆ ಇಂದು ಉಮಾಪತಿ ಟಾಂಗ್. ನಟ ದರ್ಶನ್ ಕರಾಳ ಕಥೆಗಳನ್ನ ಬಿಚ್ಚಿಟ್ಟ ನಿರ್ಮಾಪಕ. ನನ್ನ ಮಕ್ಕಳ ಕಣ್ಣೀರಿಗೆ ಬೆಲೆ ಸಿಕ್ಕಿದೆ ಎಂದಿದ್ಯಾಕೆ ಉಮಾಪತಿ? ಇದುವೇ ಹೊತ್ತಿನ ಕಾರ್ಯಕ್ರಮ ರೀಲ್ ಭೂಪತಿ ರಿಯಲ್ ಉಮಾಪತಿ. ನಾನು ಪ್ರೀತಿ ಆಕಾಶ್. ಬಾಕ್ಸ್ ಆಫೀಸ್ ಸುಲ್ತಾನ, ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್, ಅಬ್ಬಾ ಒಂದೊಂದು ಟೈಟಲ್ಗಳು ಏನ್ ಖಡಕ್ ಆಗಿವೆ. ಆದ್ರೆ ಇವತ್ತು ದರ್ಶನ್ ಹೊತ್ತಿರುವ ಕೊಲೆ ಕಳಂಕದಿಂದ ಕ್ರೌರ್ಯದ ಸುಲ್ತಾನ, ಡೇಂಜರಸ್ ಬಾಸ್ ಅನ್ನೋ ಭಯಾನಕ ಹೆಸರು ದರ್ಶನ್ ಹಣೆಪಟ್ಟಿಗೆ ಅಂಟಿಕೊಂಡಿವೆ. ಇಷ್ಟೆಲ್ಲ ಆದ್ರೂ ಇಂಡಸ್ಟ್ರಿಯವರು ಯಾರೂ ದರ್ಶನ್ ಕ್ರೌರ್ಯದ ಬಗ್ಗೆ ತುಟಿಕ್ ಪಿಟಿಕ್ ಅಂದಿರ್ಲಿಲ್ಲ. ಆದ್ರೀಗ ನಿರ್ಮಾಪಕ ಉಮಾಪತಿ ಗೌಡ ದರ್ಶನ್ ಕರಾಳ ಮುಖವನ್ನ ಅನಾವರಣ ಮಾಡಿದ್ದಾರೆ. ಉಮಾಪತಿ ಗೌಡ ಬಿಚ್ಚಿಟ್ಟಿರುವ ದರ್ಶನ್ ಕ್ರೌರ್ಯದ ರಹಸ್ಯಗಳ ಬಗ್ಗೆ ಕೇಳಿದ್ರೆ ನೀವು ಕನಸಲ್ಲೂ ಬೆಚ್ಚಿ ಬೀಳ್ತೀರಾ. ಹೆಚ್ಚಿದ ಮನುಷ್ಯ ಕೊಬ್ಬಿದ್ ಓರಿ ತುಂಬಾ ದಿವಸ ಉಳಿಯಲ್ಲ. ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ನಿಜವಾಗ್ಲೂ ಅವತ್ತು ಅನ್ಸ್ಬಿಡ್ದು ನನಗೆ ಯಾಕೆ ಬೇಕಾಗಿತ್ತು. ರಾಜ್ ನಂಗಿದ್ದ ಈ ಸಿನಿಮಾ ಮಾಡ್ಬಿಟ್ಟು ಎಣ್ಣೆ ಸಪ್ಲೈಯರ್ ಆಗ್ಬಿಟ್ಟೆ ಅಂತೇಳಿ ಕೂತಾಗ ಇವರು ಟಕ್ ಅಂತ ತೆಗೆದು ಹೊರಗಡೆ ಇಡ್ತಾರೆ. ನಾನು ಹೇಳ್ತೀನಿ ನಂದು ಬ್ಯಾಗಲ್ಲಿ ಇಟ್ಟಿದ್ದೀನಿ ಸರ್, ನಿಮ್ಮ ಥರ ಕ್ಯಾರಿ ಮಾಡಲ್ಲ. ನನ್ನ ಮಕ್ಕಳ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ ದಿನದಿಂದಲೂ ಟ್ರೆಂಡಿಂಗ್ ನಲ್ಲಿರೋದು ನಿರ್ಮಾಪಕ ಉಮಾಪತಿ ಗೌಡ. ಸೋಷಿಯಲ್ ಮೀಡಿಯಾದಲ್ಲಿ ಉಮಾಪತಿ ಆಡಿದ ಮಾತುಗಳೇ ಫುಲ್ ವೈರಲ್ ಆಗಿದ್ವು. ಯಾಕಂದ್ರೆ ದರ್ಶನ್ ಇವತ್ತು ಇಂಥ ಪರಿಸ್ಥಿತಿಗೆ ಬರ್ತಾರೆ ಅಂತ ಉಮಾಪತಿ ಅಂದೇ ಹೇಳಿದ್ರು. ಆದ್ರೀಗ ಖುದ್ದು ಉಮಾಪತಿ ರೇಣುಕಾಸ್ವಾಮಿ ಕೊಲೆಯ ಆರೋಪ ಹೊತ್ತಿರುವ ದರ್ಶನ್ ಕರಾಳ ಮುಖದ ದರ್ಶನ ಮಾಡಿಸಿದ್ದಾರೆ. ಇಲ್ಲಿ ತನಕ ಉತ್ತರವೇ ಸಿಗದ ಎಷ್ಟೋ ಪ್ರಶ್ನೆಗಳಿಗೆ ಉಮಾಪತಿ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ. ಮಾತಿನ ಮೂಲಕವೇ ದರ್ಶನ್ಗೆ ಚಾಟಿ ಏಟು ಕೊಟ್ಟಿದ್ದಾರೆ. ದರ್ಶನ್ ಬಗ್ಗೆ ಉಮಾಪತಿ ಬಿಚ್ಚಿಟ್ಟಿರುವ ರಹಸ್ಯಗಳನ್ನ ನೀವು ಕೇಳಿದ್ರೆ ನಿಮ್ಮ ಎದೆ ಜಲ್ ಅನ್ನೋದ್ರಲ್ಲಿ ಅನುಮಾನವೂ ಇಲ್ಲ. ಡಿ ಬಾಂಬ್ 1 ಜೋರಾಗಿ ಉರಿಯೋ ದೀಪ ಆರತ್ತೆ ಅಂತ ಗೊತ್ತಿತ್ತು. ರಾಬರ್ಟ್ ಸಿನಿಮಾ ಮೂಲಕ ಉಮಾಪತಿ ಮತ್ತು ದರ್ಶನ್ ಸ್ನೇಹ ಬೆಳೆದಿತ್ತು. ಈ ಮುಂಚೆ ದರ್ಶನ್ ಸ್ವಭಾವದ ಬಗ್ಗೆ ಉಮಾಪತಿಗೆ ಪರಿಚಯವೇ ಇರಲಿಲ್ಲ. ಅದ್ಯಾವಾಗ ರಾಬರ್ಟ್ ಸಿನಿಮಾಗೆ ಹಣ ಹಾಕಿದ್ರು ಆಗ್ಲೇ ನೋಡಿ ದರ್ಶನ್ ಅಸಲಿ ಮುಖ ಉಮಾಪತಿಗೆ ಪರಿಚಯವಾಗಿತ್ತು. ಮೈಸೂರಿನಲ್ಲಿ ನಡೆದ ಲೋನ್ ವಿಚಾರವಾಗಿ ಉಮಾಪತಿ ಮತ್ತು ದರ್ಶನ್ ನಡುವೆ ದೊಡ್ಡ ಟಾಕ್ ವಾರ್ ಆಗಿತ್ತು. ಅಲ್ಲಿಂದ ಉಮಾಪತಿ ದರ್ಶನ್ ಸಹವಾಸವೇ ಬೇಡ ಅಂತ ದೂರ ಇದ್ರು. ಆಮೇಲೆ ಕಾಟೇರ ಕಥೆ ವಿಚಾರವಾಗಿಯೂ ಉಮಾಪತಿಗೆ ತಗಡು ಅಂತ ಮಾತನಾಡಿದ್ರು. ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಉಮಾಪತಿ ದರ್ಶನ್ ಹೇಳಿಕೆಗಳಿಗೆ ಖಡಕ್ಕಾಗಿ ತಿರುಗೇಟು ಕೊಟ್ಟಿದ್ದಾರೆ. ನಡ್ಕೊಳ್ತಾ ಇದ್ದಿದ್ ರೀತಿ ಮತ್ತೆ ಇವರ ಹಾರ್ಬಟ, ಇವರ ಅಬ್ರ ನೋಡ್ತಾ ಇದ್ನಲ್ಲ, ನನಗೆ ಅವಾಗ ಅನ್ಸಿತ್ತು ಇಲ್ಲಪ್ಪ ಯಾಕೋ ಅದೇನೋ ಹೇಳ್ತಾರಲ್ಲ ದೀಪ ಜೋರಾಗಿ ಉರಿತಾ ಇದೆ ಅಂದ್ರೆ ಆರೋಗ್ಯಕ್ಕೆ ಅಂತ ಹೇಳಿ. ಬಟ್ ನಾನು ಅನ್ಕೋತಾ ಇದ್ದಿದ್ದೇನು ಅಂದ್ರೆ ಇಷ್ಟೆಲ್ಲ ಅಪರಾಧಗಳು ಮಾಡಿಕೊಂಡು ಹೆಂಗೆ ಅರಗಿಸ್ಕೋತಾ ಇದ್ದಾರೆ, ಹೆಂಗೆ ಕಾನೂನು ಇವ್ರನ್ನ ಬಿಡ್ತಾ ಇದೆ, ಹೆಂಗೆ ಪೊಲೀಸ್ ಇಲಾಖೆ ಸುಮ್ಮನೆ ಇದೆ. ಮೈಸೂರು ಕೇಸಲ್ಲೂ ಪೊಲೀಸ್ ಇಲಾಖೆ ಅವತ್ತು ಸಂಪೂರ್ಣವಾಗಿ ಫೇಲ್ಯೂರ್ ಆಯಿತು ಸರ್. ಅವತ್ತಿನ ಪೊಲೀಸ್ ಇಲಾಖೆ ಮೈಸೂರು ಭಾಗದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಿದ್ರೆ ಇವತ್ತಿನ 2 ಜೀವಕ್ಕೆ ನ್ಯಾಯ ಸಿಕ್ಕಿರೋದು ಸರ್. 2 ಜೀವ ಹೋಗ್ತಾ ಇರಲಿಲ್ಲ. ಹೌದು, ಮೈಸೂರಿನಲ್ಲಿ ನಡೆದಿದ್ದ ಗಲಾಟೆ ಬಗ್ಗೆ ಪೊಲೀಸರು ಎಚ್ಚರ ವಹಿಸಿದ್ರೆ ಇವತ್ತು 2 ಜೀವಗಳು ಉಳಿತಾ ಇತ್ತು ಅನ್ನೋದು ಉಮಾಪತಿ ಮಾತು. ಯಾಕಂದ್ರೆ ಅವತ್ತು ಆ ಕೇಸ್ನ ಪೊಲೀಸರು ಸರಿಯಾಗಿ ತನಿಖೆ ಮಾಡಿರಲಿಲ್ಲ ಅನ್ನೋದು ಉಮಾಪತಿಯ ಆರೋಪ. ಆ ಕೇಸ್ನ ಸರಿಯಾದ ಮಾರ್ಗದಲ್ಲಿ ತನಿಖೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ಮಾತಿನ ಮೂಲಕವೇ ಉಮಾಪತಿ ಚಾಟಿ ಬೀಸಿದ್ದಾರೆ. ಕೋಪ ತಾಪ ಕೈಯಲ್ಲಿ ಬರೆ ಗೌರ್ಮೆಂಟ್ ಅವರು ಲೈಸೆನ್ಸ್ ವೆಪನ್ ಬರೆ ಕೊಟ್ಟಿದ್ರು. ಎಲ್ಲ ಸಾಲದಿದ್ದಕ್ಕೆ ಎಲೆಕ್ಷನ್ ಟೈಮಲ್ಲಿ ಎಕ್ಸಾಮ್ಷನ್ ಲಿಸ್ಟಲ್ಲಿ ಬರೆ ಇವ್ರ ಹೆಸರಿತ್ತು, ಪ್ರದೋಷ್ ಲಿಸ್ಟ್ ಇತ್ತು. ನನಗೆ ಅದು ಆಶ್ಚರ್ಯ ಆಗಿದೆ. ಡಿ ಬಾಂಬ್ 2 ನಾನು ನಿರ್ಮಾಪಕನ ಎಣ್ಣೆ ಸಪ್ಲೈಯರ್ ಎಂದೆನಿಸಿತ್ತು.
ದರ್ಶನ್ ಕುಡಿತಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆರಂಭದಲ್ಲಿ ಉಮಾಪತಿಗೂ ದರ್ಶನ್ ಕುಡಿತದ ಬಗ್ಗೆ ಗೊತ್ತಿದ್ರು ಅವ್ರು ಎಷ್ಟು ಕುಡಿತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ರಾಬರ್ಟ್ ಇವೆಂಟ್ ವೇಳೆ ದರ್ಶನ್ರ ಇನ್ನೊಂದು ಮುಖ ಪರಿಚಯವಾಗಿತ್ತಂತೆ. ಅವತ್ತು ಬರೋಬ್ಬರಿ 8 ರಿಂದ 9 ಲಕ್ಷ ಬರೀ ಎಣ್ಣೆಗಾಗಿ ಖರ್ಚು ಮಾಡಿದ್ದೆ. ಅವತ್ತೇ ನನಗೆ ನಾನು ನಿರ್ಮಾಪಕನ ಅಥವಾ ಎಣ್ಣೆ ಸಪ್ಲೈಯರ್ ಅಂತ ಅನಿಸಿತ್ತು ಎಂದಿದ್ರು. ಹುಬ್ಳಿಯಲ್ಲಿ ಈವೆಂಟ್ ನಡೀತದೆ ಸರ್. ಆ ಹುಬ್ಳಿ ಈವೆಂಟ್ಗೆ ಒಂದು ಹೈದರಾಬಾದ್ ಬೇಸ್ಡ್ ಕಂಪ್ನಿ ನಮ್ಮ ಜೊತೆಲಿ ಟೈಅಪ್ ಆಗ್ತದೆ, ಎಲ್ಲ ಆಗ್ತದೆ. ನಾವು ದೊಡ್ಡ ಹೋಟ್ಲು ಮಾಡ್ತೀವಿ ಸರ್. ಅವತ್ತು ಕುಡ್ದಿದ್ದ ಬಿಲ್ಲು 8-9 ಲಕ್ಷ ಕಟ್ತೀವಿ ಸರ್ ನಾವು. ಅದಿದ್ರೂ ಕೂಡ ನನಗೆ ಅವ್ರಿಗೆ ಗಲಾಟೆ ಆಗ್ತದೆ. ಏನಂತ, ನಮಗೆ ಎಣ್ಣೆ ಕಡಿಮೆ ಆಯಿತು ಅಂತ. ಸರ್ ನಿಜವಾಗ್ಲೂ ಅವತ್ತು ಅನ್ಸ್ಬಿಡ್ತು ನನಗೆ ಯಾಕೆ ಬೇಕಾಗಿತ್ತು, ರಾಜ್ ನಂಗಿದ್ದೆ ಈ ಸಿನಿಮಾ ಮಾಡಿಬಿಟ್ಟು ಎಣ್ಣೆ ಸಪ್ಲೈಯರ್ ಆಗ್ಬಿಟ್ಟೆ ಅಂತೇಳಿ ದೊಡ್ಡ ಗಲಾಟೆ ನಡೀತದೆ. ಅವತ್ತು ಹರಿಕೃಷ್ಣ ಸರ್ ಇಬ್ಬರಿಗೂ ಸಮಾಧಾನ ಮಾಡ್ತಾರೆ, ಬಿಡಿ ತಲೆ ಕೆಡಿಸೋ, ಅವ್ರಿಗೂ ಹೇಳ್ತಾರೆ ನನಗೂ ಹೇಳ್ತಾರೆ. ಸೊ ಅವತ್ತು ಭಾಳ ಬೇಜಾರಾಗಿದ್ದೇನು ಅಂದರೆ ನಾನು ಒಬ್ಬ ನಿರ್ಮಾಪಕ ಅಂತ ಗೊತ್ತು, ಸಪ್ಲೈಯರ್ ಅಂತ ಇವತ್ತು ನನಗೆ ಅರ್ಥ ಆಗಿದ್ದು ಅಂತ ಸರ್. ಡಿ ಬಾಂಬ್ 3 ಸಿಸಿಟಿವಿಗಳು ತೆಗೆದು ನೋಡಿದ್ರೆ ಈ ಹಿಂದೆಯೇ ಲಾಕ್ ಆಗ್ತಿದ್ರು. ದರ್ಶನ್ ಕುಡ್ದಾಗ ಏನ್ ಮಾಡ್ತಾರೆ ಅನ್ನೋದು ಅವರಿಗೂ ಗೊತ್ತಿರಲ್ಲ. ಹೀಗೆ ದರ್ಶನ್ ಕುಡ್ದಾಗ ವೇಟರ್, ಸಹ ಕಲಾವಿದರು, ನಿರ್ಮಾಪಕರ ಮೇಲೂ ಹಲ್ಲೆ ಮಾಡಿರುವ ಉದಾಹರಣೆಗಳಿವೆ. ಆದ್ರೆ ಪೊಲೀಸರು ಘಟನೆ ನಡೆದ ದಿನ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದ್ರೆ ಅವತ್ತೇ ಲಾಕ್ ಆಗ್ತಾ ಇದ್ರು ಅಂತ ಉಮಾಪತಿ ಸ್ಫೋಟಕ ವಿಚಾರವನ್ನ ಬಯಲು ಮಾಡಿದ್ದಾರೆ. ನನ್ನ ರೀತಿಯೇ ಒಬ್ಬರು ಹಿರಿಯ ಮತ್ತು ಪ್ರಭಾವಿ ನಿರ್ಮಾಪಕರು ಹೋಟ್ಲಲ್ಲಿ ಏನು ನಡೀತು, ಖಾಸಗಿ ಹೋಟ್ಲಲ್ಲಿ ಅಂತೇಳಿ ಅವತ್ತು ರಿಟ್ರೀವ್ ಮಾಡಿದ್ದಿದ್ರೆ, ಹಾರ್ಡ್ ಡಿಸ್ಕ್ ರಿಟ್ರೀವ್ ಮಾಡಿದ್ದಿದ್ರೆ ಅದರಲ್ಲೆಲ್ಲ ಮಾಹಿತಿ ಇತ್ತು. ಸೋಷಿಯಲ್ ಹೋಟ್ಲಲ್ಲಿ, ಪಬ್ಬಲ್ಲಿ ಒಂದು ಗಲಾಟೆ ವಿಚಾರವಾಗುವಷ್ಟೇ ಅಲ್ಲೂ ಹಾರ್ಡ್ ಡಿಸ್ಕ್ ರಿಟ್ರೀವ್ ಮಾಡಿದ್ದಿದ್ರೆ ಎಲ್ಲ ಅದರಲ್ಲಿ ವಿಷಯ ಸಿಗ್ತಾ ಇತ್ತು ಸರ್. ಬಟ್ ಏನೋ ಕಾರಣಾಂತರಗಳಿಂದ ಅವತ್ತು ಯಾರ ಪ್ರಭಾವದಿಂದನೋ ಏನೋ ಇಲಾಖೆ ಯಾವತ್ತೂ ಈ ರೀತಿ ಬೇಜವಾಬ್ದಾರಿ ತಂದಿಂದ ನಡ್ಕೊಳ್ಳಲ್ಲ. ಬಟ್ ಅವತ್ತಿನ ಪ್ರಭಾವಿ ವ್ಯಕ್ತಿಗಳು ತುಂಬ ಪ್ರಭಾವ ಬೀರಿ ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತು ಸರ್. ಡಿ ಬಾಂಬ್ 4 ಅವರು ಮಾಡಿದ್ದಕ್ಕೆ ಎಲ್ಲದಕ್ಕೂ ಜೈ ಜೈ ಅಂತಿರ್ಲಿಲ್ಲ ನಾನು. ದರ್ಶನ್ ಜೊತೆಗಿದ್ದವರು ಪಾನಪ್ರಿಯರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಉಮಾಪತಿ ಎಣ್ಣೆಯಿಂದ ದೂರ ದೂರ. ಇದಕ್ಕೆ ಕಾರಣ ದರ್ಶನ್ ಉಮಾಪತಿಯನ್ನ ದೂರ ಮಾಡಿದ್ರಂತೆ. ಯಾಕಂದ್ರೆ ಸಂಜೆ ಆಗ್ತಾನೆ ಟೇಬಲ್ ನಲ್ಲಿ ಕೂತು ಎಣ್ಣೆ ಹಾಕೋರು ದರ್ಶನ್ಗೆ ಬೇಕಾಗಿದ್ರು. ಉಮಾಪತಿ ಇದ್ರಿಂದ ದೂರ ಇದ್ರು. ಜೊತೆಗೆ ದರ್ಶನ್ ಮಾಡೋ ಎಲ್ಲಾ ಕೆಲಸಗಳಿಗೆ ಜೈ ಜೈ ಅಂತ ಇರ್ಲಿಲ್ಲ. ಹೀಗಾಗಿ ಈ ಕಾರಣಕ್ಕಾಗಿ ದರ್ಶನ್ ದೂರ ಆಗಿದ್ರಂತೆ. ಕುತ್ಕೊಂಡು ಸಾಯಂಕಾಲದ ಮೇಲೆ ಟೇಬಲಲ್ಲಿ ಕುತ್ಕೊಂಡು ಗ್ಲಾಸ್ ಹಿಡಿತಾ ಇರಲಿಲ್ವಲ್ಲ ಸರ್, ಅದೊಂದು. ಆಮೇಲೆ ಎರಡನೇದು ಮಾಡುವಂಥ ಕರ್ತವ್ಯಗಳಿಗೆ ಎಲ್ಲದಕ್ಕೂ ನಾವು ಜೈ ಜೈ ಅಂತ ಇರಲ್ಲ. ಏನಾದರೂ ಇದ್ರೆ ನೇರವಾಗಿ ಮಾತಾಡ್ತಾ ಇದ್ವಿ, ಇಲ್ಲ ಸರ್ ಇದು ತಪ್ಪಿದೆ ಅಂತ. ಟ್ರ್ಯಾಪ್ ಮಾಡಿ ನನ್ನ ಮುಗಿಸೋಕೆ ನೋಡಿದ್ರು. ಏನಿದು ಟ್ರ್ಯಾಪ್? ದರ್ಶನ್ ಉಮಾಪತಿ ಗಲಾಟೆ ಬಳಿಕ ದರ್ಶನ್ ಟ್ರ್ಯಾಪ್ ಮಾಡಿ ಉಮಾಪತಿಗೆ ಕಂಟಕ ತಂದಿಡೋದಕ್ಕೆ ಯತ್ನಿಸಿದ್ರಂತೆ. ಈ ಬಗ್ಗೆ ಸ್ಫೋಟಕ ವಿಚಾರ ಬಿಚ್ಚಿಟ್ಟಿರುವ ಉಮಾಪತಿ ಟ್ರ್ಯಾಪ್ ಮಾಡಿ ನನ್ನ ಮುಗಿಸೋಕೆ ನೋಡಿದ್ರು. ಆದ್ರೆ ಭಗವಂತ ಅವತ್ತು ನಮ್ಮನ್ನ ಕಾಪಾಡ್ತ ಅಂತ ಹೇಳಿದ್ರು. ಯಾವುದೋ ಒಂದು ಟ್ರ್ಯಾಪ್ ಮಾಡಿ ನನ್ನ ಮುಗಿಸೋಕೆ ನೋಡಿದ್ರು. ಬಟ್ ಅವತ್ತು ಭಗವಂತ ನಮ್ಮನ್ನು ಕಾಪಾಡ್ದ, ನ್ಯಾಯ ಇತ್ತು ಸರ್. ಇವತ್ತಿಗೂ ನಾನು ನೆನೆಸ್ಕೊಳ್ಳೋದು ಇಷ್ಟ. ಅವತ್ತು ಫಸ್ಟ್ ನ್ಯೂಸು ಎಳೆಯಾಗಿ ಅದನ್ನು 2 ದಿವಸದ ನಂತರ ನೀವು ಬಿಚ್ಚಿಡ್ತೀರಿ, ಏನೇನಾಯಿತು ಏನು ಎತ್ತ ಅಂತೇಳಿ. ಅದು ನಾನು ಪೊಲೀಸ್ ಇಲಾಖೆಗೆ ಮತ್ತು ಕೋರ್ಟಿಗೆ ಕೊಡ್ತೀನಿ. ಅವತ್ತು ನನ್ನ ಸೇಫ್ ಆಗೋಕ್ಕೆ ಅದೊಂದು ವಿಡಿಯೋ ಕಾರಣ ಆಗ್ತದೆ. ಅಂದರೆ ಪ್ರಮುಖವಾಗಿ ನನ್ನ ಅಪರಾಧಿ ಅಲ್ಲ ಅದೊಂದು ವಿಚಾರವಾಗಿ ಅನ್ನೋದಕ್ಕೆ ಫಸ್ಟ್ ನ್ಯೂಸ್ದು ಅದೊಂದು ವಿಡಿಯೋ ಏನಿದೆಯಲ್ಲ ಅದನ್ನು ನಾನು ಪೊಲೀಸ್ ಇಲಾಖೆಗೆ ಕೊಡ್ತೀನಿ. ಅದು ನನಗೆ ಮೇಜರ್ ಡಾಕ್ಯುಮೆಂಟ್ ಆಗ್ತದೆ ನಾನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ. ಡಿ ಬಾಂಬ್ 5 ನನ್ ಮುಂದೆ ಏಕಾಏಕಿ ಗನ್ನಿಟ್ಟಿದ್ರು ದರ್ಶನ್ ಕರಾಳ ಮುಖ ಅನಾವರಣಗೊಳಿಸಿರುವ ಉಮಾಪತಿ ಗನ್ ವಿಚಾರವಾಗಿಯೂ ಬೆಚ್ಚಿ ಬೀಳಿಸೋ ವಿಚಾರ ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ನಡೆದ ಗಲಾಟೆ ಬಳಿಕ ದರ್ಶನ್ ಹೋಟೆಲ್ ಒಂದಕ್ಕೆ ಬರೋದಕ್ಕೆ ಹೇಳಿದ್ರಂತೆ. ಆಗ ಉಮಾಪತಿ ಹೋಟೆಲ್ಗೆ ಹೋದಾಗ ದರ್ಶನ್ ಗನ್ ತೆಗೆದು ಟೇಬಲ್ ಮೇಲೆ ಇಟ್ಟಿದ್ರಂತೆ. ಗನ್ ತೋರಿಸಿ ಬಿಲ್ಡಪ್ ಕೊಡೋ ಯತ್ನ ನಡೆಸಿದ್ರಂತೆ. ನಮ್ದು ಮೈಸೂರದೊಂದು ಗಲಾಟೆ ಆಯ್ತಲ್ಲ ಸರ್, CCB ಇದರಲ್ಲಿ ಎನ್ಕ್ವೈರಿ ಮುಗಿಸಿ ನನಗೆ ಅಲ್ಲಿಗೆ ಬರೋಕೆ ಹೇಳ್ತಾರೆ. ಬಂದು ಕುತ್ಕೊಂಡಾಗ ಎಲ್ಲರೂ ಇರ್ತಾರೆ ಸರ್. ಕೂತಾಗ ಇವರು ಟಕ್ ಅಂತ ತೆಗೆದು ಹೊರಗಡೆ ಇಡ್ತಾರೆ. ನಾನು ಹೇಳ್ತೀನಿ ನಂದು ಬ್ಯಾಗಲ್ಲಿ ಇಟ್ಟಿದ್ದೀನಿ ಸರ್, ನಿಮ್ಮ ಥರ ಕ್ಯಾರಿ ಮಾಡಲ್ಲ. ಅವಶ್ಯಕತೆ ಬಂದಾಗ ನಮಗೂ ಅಷ್ಟೇ ನಿಮ್ಗೆ ಹೆಂಗೆ ಬಳಸಿ ಅಂತ ಕೊಟ್ಟಿದ್ದಾರೆ, ನನಗೂ ಹಂಗೆ ಬಳಸಿ ಅಂತ ಕೊಟ್ಟಿದ್ದಾರೆ ಸರ್. ನೋಡೋಣ ಬಿಡಿ ಅದು ಯಾಕೆ, ಆ ಚರ್ಚೆ ಯಾಕೆ ಅಂತ ಕುತ್ಕೊಂಡೆಲ್ಲ ಮಾತಾಡಿ ಸುಮಾರು ಒಂದು 4-5 ಅವರ್ ನಮಗೂ ಅವ್ರಿಗೂ ದೊಡ್ಡ ಮಟ್ಟಕ್ಕೆ ವಾಗ್ವಾದಗಳು ನಡೀತವೆ ಸರ್.
ಆಮೇಲೆ ನಾನು ಹೇಳ್ತೀನಿ ಇವೆಲ್ಲ ಬೇಡ ಸರ್, ಎಲ್ಲ ನೋಡಿಕೊಂಡೆ ನಾವು ಬಂದಿರೋದು. ನಿಮಗೆ ವಯಸ್ಸಾಗಿದ್ದಕ್ಕಿಂತ ಒಂದು 10-12 ವರ್ಷ ನಾವು ಚಿಕ್ಕವರಿದ್ರು ಕೂಡ ನಿಮಗಿಂತ ಅನುಭವಗಳು ಭಾಳ ದೊಡ್ಡದಿದೆ ನಮಗೆ. ಇರಲಿ ಬಿಡಿ, ಇವೆಲ್ಲ ತೆಗೆದು ಒಳಗಡೆ ಇಡಿ, ನಿಮ್ಗೆ ಹೆಂಗೆ ಕೊಟ್ಟಿದ್ದಾರೆ ನಮಗೂ ಹಂಗೆ ಕೊಟ್ಟಿದ್ದಾರೆ ಅಂತಲೇ ಹೇಳಿ ನಮಗೆ ಸಮಾಧಾನ ಮಾಡಿದ್ವಿ ಸರ್. ಅದು ತೋರಿಸಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಅದೇನೋ ಒಂದು ಬಿಲ್ಡಪ್ಗೆ ಅಂತಾರಲ್ಲ ಸರ್, ಇವಾಗ ಚೈನ್ ಒಳಗಡೆ ಇರ್ತದೆ, ಸುಮ್ಮನೆ ಕೆಲವೊಬ್ರು ಹಿಂಗೆ ಬಟನ್ ಬಿಚ್ಬಿಟ್ಟು ಹಿಂಗೆ ತೋರಿಸ್ಕೊಳ್ಳೋದು, ವಾಚ್ ಯಾವ್ದು ಹಾಕಿರ್ತಾರೆ ಹಿಂಗೆ ಅನ್ನೋದು. ಸೊ ಆ ಥರ ಸರ್, ತೋರಿಕೆಗೆ ಅಂತ ಅವತ್ತಿದ್ದಿತ್ತು. ದರ್ಶನ್ ನಿರ್ಮಾಪಕರನ್ನ ಹೊಗಳೋದು ಬಿಲ್ಡಪ್ಗೆ ಮಾತ್ರ. ದರ್ಶನ್ ಯಾವುದೇ ಸಂದರ್ಶನ ನೋಡಿದ್ರು ನಿರ್ಮಾಪಕರು ಅನ್ನದಾತ್ರು, ಅವರು ನಮ್ಮ ಯಜಮಾನ್ರು ಅನ್ನೋ ಮಾತು ಇದ್ದೇ ಇರುತ್ತೆ. ಆದ್ರೆ ಉಮಾಪತಿ ಹೇಳೋ ಪ್ರಕಾರ ದರ್ಶನ್ ಒಳಗೊಂದು ಹೊರಗೊಂದು ಮಾತನಾಡ್ತಾರಂತೆ. ಸುಮ್ಮನೆ ಬಿಲ್ಡಪ್ಗೋಸ್ಕರ ಮಾತ್ರ ನಿರ್ಮಾಪಕರನ್ನ ಹೊಗಳಿ ಅಟ್ಟಕ್ಕೇರಿಸ್ತಾರೆ ಅಂತ ಹೇಳೋ ಮೂಲಕ ದರ್ಶನ್ಗೆ ಟಾಂಗ್ ಕೊಟ್ಟಿದ್ದಾರೆ. ದರ್ಶನ್ ಆಡಿದ ಅದೊಂದು ಮಾತನ್ನ ಕೇಳಿಸಿಕೊಂಡು ಸೈಲೆಂಟ್ ಆಗಿದ್ದ ಉಮಾಪತಿ ಇವತ್ತು ಚಾಟಿ ಏಟಿನಂತ ಮಾತುಗಳಾಡುವ ಮೂಲಕ ದರ್ಶನ್ ಹೇಳಿಕೆಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ದರ್ಶನ್ ಗ್ಯಾಂಗ್ ಬಗ್ಗೆ, ದರ್ಶನ್ ಸಹವಾಸದ ಬಗ್ಗೆ ಉಮಾಪತಿ ಬೆಚ್ಚಿ ಬೀಳೋ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ಉಮಾಪತಿ ಬಿಚ್ಚಿಟ್ಟಿರುವ ದರ್ಶನ್ ಕರಾಳ ರಹಸ್ಯಗಳು ಕೇಳ್ತಾ ಇದ್ರೆ ನಿಜಕ್ಕೂ ಅದೆಷ್ಟು ಭಯಂಕರ ಅಂತ ಅನಿಸುತ್ತೆ. ಅಷ್ಟಕ್ಕೂ ದರ್ಶನ್ ಅಂಡ್ ಗ್ಯಾಂಗ್ ಬಗ್ಗೆ ಇಂಡಸ್ಟ್ರಿಯಲ್ಲಿರುವ ಮಾತುಗಳೇನು? ಇವತ್ತು ದರ್ಶನ್ ಪರಿಸ್ಥಿತಿಗೆ ಸಹವಾಸ ದೋಷವೇ ಕಾರಣವಾಯ್ತಾ? ಈ ಬಗ್ಗೆ ಉಮಾಪತಿ ಬಿಚ್ಚಿಟ್ಟ ಸತ್ಯಗಳೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಅಯ್ಯೋ ತಗಡೆ, ಹೆಚ್ಚಿದ ಮನುಷ್ಯ ಕೊಬ್ಬಿದ್ದು ಓರಿ ತುಂಬಾ ದಿವಸ ಉಳಿಯಲ್ಲ. ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ನಿಜವಾಗ್ಲೂ ಅವತ್ತು ಅನ್ಸ್ಬಿಡ್ತು ನನಗೆ ಯಾಕೆ ಬೇಕಾಗಿತ್ತು, ರಾಜ್ ನಂಗಿದ್ದ ಈ ಸಿನಿಮಾ ಮಾಡ್ಬಿಟ್ಟು ಎಣ್ಣೆ ಸಪ್ಲೈಯರ್ ಆಗ್ಬಿಟ್ಟೆ ಅಂತೇಳಿ. ಕೂತಾಗ ಇವರು ಟಕ್ ಅಂತ ತೆಗೆದು ಹೊರಗಡೆ ಇಡ್ತಾರೆ. ನಾನು ಹೇಳ್ತೀನಿ ನಂದು ಬ್ಯಾಗಲ್ಲಿ ಇಟ್ಟಿದ್ದೀನಿ ಸರ್, ನಿಮ್ಮ ಥರ ಕ್ಯಾರಿ ಮಾಡಲ್ಲ. ನನ್ನ ಮಕ್ಕಳ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಿದಂತ ನಾನು ಅನ್ಕೋತೀನಿ. ಡಿ-ಬಾಂಬ್ 6 ಬುದ್ಧಿ ಹೇಳುವವರು ಇದ್ದಿದ್ರೆ ದರ್ಶನ್ ಈ ರೀತಿಯ ಹಾಳಾಗ್ತಿರ್ಲಿಲ್ಲ. ನಿಮ್ಗೆಲ್ಲ ಗೊತ್ತೇ ಇದೆ, ದರ್ಶನ್ ಬೆಂಗಳೂರಿನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಮೈಸೂರಲ್ಲೇ ಇರ್ತಾರೆ. ಇನ್ಫ್ಯಾಕ್ಟ್ ದರ್ಶನ್ ಪತ್ನಿ ಮಗ ಕೂಡ ಒಟ್ಟಿಗೆ ಇರಲ್ಲ. ಆಗೊಮ್ಮೆ ಈಗೊಮ್ಮೆ ಮಾತ್ರ ಮನೆಗೆ ಹೋಗೋದು ಬರೋದು ಮಾಡ್ತಾರೆ. ಅತ್ತ ತಾಯಿ ತಮ್ಮ ಕೂಡ ದರ್ಶನ್ ಇಂದ ದೂರವೇ ಇದ್ದಾರೆ. ಹೀಗಾಗಿ ದರ್ಶನ್ ಪರಿಸ್ಥಿತಿಗೆ ಇವತ್ತು ಇದೇ ಕಾರಣವಾಯ್ತಾ ಅನ್ನೋದು ನಿರ್ಮಾಪಕ ಉಮಾಪತಿಯ ಮಾತು. ಯಾಕಂದ್ರೆ ಬುದ್ಧಿ ಹೇಳೋರಿದ್ದಿದ್ರೆ ದರ್ಶನ್ ಈ ರೀತಿ ಹಾಳಾಗ್ತಾ ಇರ್ಲಿಲ್ಲ. ತಪ್ಪು ಮಾಡಿದಾಗ ತಿದ್ದೋರಿದ್ದಿದ್ರೆ ದರ್ಶನ್ ಪರಿಸ್ಥಿತಿ ಬೇರೆ ಆಗಿರ್ತಾ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಬುದ್ಧಿ ಹೇಳಿದಾಗ ಕೇಳುವ ವ್ಯವಧಾನ ನಮ್ಮಲ್ಲಿರ್ಬೇಕು. ಆ ತಾಳ್ಮೆ ದರ್ಶನ್ಗಿಲ್ಲ ಅಂತ ಉಮಾಪತಿ ಹೇಳಿದ್ದಾರೆ. ಸರ್, ಇವತ್ತಿಗೂ ನಾವೇನಾದ್ರೂ ತಪ್ಪು ಮಾಡಿದಾಗ ಸರ್, ನಮ್ಮ ತಾಯಿ ನನ್ನ ಹೆಂಡತಿ ಸರಿ ಮಾಡಿರೋದು ಉಂಟು ಸರ್. ಸರ್, ನನ್ನ ಮಗಳು ಮಗನೂ ನನಗೆ ಬುದ್ಧಿ ಹೇಳಿರೋದು ಉಂಟು ಸರ್. ಎಷ್ಟೋ ಸಲ ನಾನು ಯಾರಿಗಾನ ಬೈದಾಗ ನೀವ್ಯಾಕೆ ಹಂಗೆ ಕೋಪ ಮಾಡ್ಕೋತೀರಾ, ನೀವ್ಯಾಕೆ ಹಂಗೆ ಬೈತೀರಾ, ಅವ್ರಿಗೂ ಬೇಜಾರಾಗುತ್ತಲ್ಲ ಸರ್. ನನ್ನ ಮಗಳು ಮಗ ಹೇಳಿದ್ದಾರೆ ಸರ್. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ಕಲಿಯೋವಂಥವ್ರು ಆದರೆ ಯಾರು ಹೇಳಿದ್ರು, ನಾವು ದಾರಿಯಲ್ಲಿ ಹೋಗೋ ದಾಸಪ್ಪ ಹೇಳಿದ್ರು ನಾವು ಕಲಿತೀವಿ ಸರ್. ಕಲಿಯಲ್ಲ ಅಂತ ಆದಮೇಲೆ ಭಗವಂತ ಪ್ರತ್ಯಕ್ಷ ಆಗಿ ಹೇಳಿದ್ರು ಕೂಡ ನಾವು ಕಲಿಯಲ್ಲ ಸರ್. ಅಷ್ಟೇ ಸರ್. ಇವಾಗ ಏನಾಗ್ತದೆ ಅಂದರೆ, ನಾವು ದಿನ ಬೆಳಗಾದ್ರೆ ದೇವ್ರ ಕೈ ಮುಗಿತೀವಿ ಸರ್. ಕೆಲವೊಬ್ರು ದೇವ್ಗಳ ಕೈ ಮುಗಿತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ ಸರ್. ನಾವು ಯಾರ ಕೈ ಮುಗಿತೀವಿ, ಯಾರನ್ನ ಪಾಲಿಸ್ತೀವಿ, ಅದೇನೋ ಹೇಳ್ತಾರಲ್ಲ ಯಥಾರಾಜ ತಥಾ ಪ್ರಜಾ ಅಂತ. ಸೊ ಹಂಗೆ ನಾವು ಯಾರನ್ನ ಪಾಲಿಸ್ತೀವಿ ಆ ಥರ ನಡವಳಿಕೆ ನಮ್ದಿರ್ತದೆ ಸರ್. ಉಮಾಪತಿ ನೋಡಿರೋ ಪ್ರಕಾರ ದರ್ಶನ್ಗೆ ಯಾರಾದ್ರೂ ಬುದ್ಧಿ ಹೇಳಿದ್ರೆ ಕೇಳೋ ತಾಳ್ಮೆ ಇಲ್ಲ. ಇದೇ ಕಾರಣಕ್ಕೆ ದರ್ಶನ್ ಹಾಳಾಗಿರೋದು ಅನ್ನೋದು ಉಮಾಪತಿಯ ಅಭಿಪ್ರಾಯ. ಡಿ-ಬಾಂಬ್ 7 ಮನುಷ್ಯನಿಗೆ ಅವಶ್ಯಕತೆಗೆ ಮೀರಿ ಸಿಕ್ಕಿದ್ರೆ ದಾರಿ ತಪ್ತಾರೆ. ದರ್ಶನ್ ದಶಕಗಳಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಒಬ್ಬ ಖಳನಾಯಕನ ಮಗ ಇವತ್ತು ನಾಯಕನಾಗಿ ಮಿಂಚಿ ಸ್ಯಾಂಡಲ್ವುಡ್ ನಲ್ಲಿ ಒಂದೊಳ್ಳೆ ಹೆಸರು ಮಾಡಿಕೊಂಡಿದ್ರು. ಆದ್ರೆ ಮಾಡಿದ ಒಂದೇ ಒಂದು ಸಣ್ಣ ತಪ್ಪು ಇವತ್ತು ಕೊಲೆ ಆರೋಪಿಯ ಪಟ್ಟ ತಂದುಕೊಟ್ಟಿದೆ. ಇದಕ್ಕೆ ಕಾರಣ ದರ್ಶನ್ಗೆ ಅವಶ್ಯಕತೆಗೆ ಮೀರಿ ಸಿಕ್ಕಿರೋದು ಅಂತ ಉಮಾಪತಿ ಹೇಳಿದ್ದಾರೆ.
ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ಳು ಬಿದ್ರು ಹಾಳಾಗೋದು ಬಟ್ಟೆನೇನೋ ಮೂಲಕ ಉಮಾಪತಿ ದರ್ಶನ್ಗೆ ಟಾಂಗ್ ಕೊಟ್ಟಿದ್ದಾರೆ. ಸರ್ ಇವಾಗ ಬಟ್ಟೆ ಮುಳ್ಳು ಮೇಲೆ ಬಿತ್ತೋ ಮುಳ್ಳೆ ಬಟ್ಟೆ ಮೇಲೆ ಬಿತ್ತೋ ಗೊತ್ತಿಲ್ಲ ಸರ್. ಇವಾಗ ಡ್ಯಾಮೇಜ್ ಆಗಿದೆ ಯಾವುದಕ್ಕೆ ಸರ್? ಬಟ್ಟೆಗೇನೆ. ಸೊ ಇಲ್ಲಿ ತಮಗೆ ಗೊತ್ತಿರಬೇಕು ಯಾವ್ದು ಮುಳ್ಳು ಯಾವ್ದು ಬಟ್ಟೆ ಅಂತ ಸರ್. ನಾನು ಪರ್ಸನಲ್ ಮ್ಯಾಟರ್ ಮಾತಾಡಕ್ ಹೋಗಲ್ಲ, ಆ ಅಧಿಕಾರ ನಮ್ಗಿಲ್ಲ, ಮಾತಾಡ್ಲೂಬಾರ್ದು ನಾವು. ಬಟ್ ಅವ್ರವ್ರು ಗೊತ್ತಿರ್ಬೇಕಾಯ್ತು ಸರ್. ನಾನು ಈಗಾಗಲೇ ಹೇಳಿದೆ, ಅಡುಗೆಗೆ ಉಪ್ಪು ಹುಳಿ ಖಾರ ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿರ್ಬೇಕು ಅಂತ. ಹಂಗೆ ಸ್ನೇಹಿತರುಗಳನ್ನ ಎಷ್ಟು ಇಟ್ಕೋಬೇಕು, ಮತ್ತೆ ಗೆಳತಿಯರನ್ನ ಎಷ್ಟು ಇಟ್ಕೋಬೇಕು, ಗೆಳೆಯರನ್ನ ಎಷ್ಟು ಇಟ್ಕೋಬೇಕು, ಶತ್ರುಗಳನ್ನ ಎಷ್ಟು ಜನ ಮಾಡ್ಕೋಬೇಕು, ನಾನು ಎಷ್ಟು ಕುಡಿಬೇಕು ಅನ್ನೋದ್ರ ಅರಿವು ಅವ್ರಿಗಿರ್ಬೇಕಾಗಿತ್ತು ಸರ್. ಮನುಷ್ಯನಿಗೆ ಅವಶ್ಯಕತೆಗೊಂಬಿರು ಏನು ಬಂದರೂ ಅಷ್ಟೇ ಸ್ವಲ್ಪ ಆ ಕಡೆ ಈ ಕಡೆ ದಾರಿ ತಪ್ಪೋದ್ರಲ್ಲಿ ಇದೇ ಇಲ್ಲ ಸರ್. ಡಿ-ಬಾಂಬ್ 8 ಬಂಡ ಧೈರ್ಯ ದರ್ಶನ್ನ ಇಲ್ಲಿಯವರೆಗೆ ತಂದು ನಿಲ್ಲಿಸಿದೆ. ಹೌದು, ದರ್ಶನ್ ಇದೇ ಮೊದಲು ಈ ತರದ ವಿವಾದಕ್ಕೆ ಸಿಲುಕೊಂಡಿಲ್ಲ. ಈ ಹಿಂದೆ ಅನೇಕ ಬಾರಿ ಅದೆಷ್ಟು ವಿವಾದ ದರ್ಶನ್ನ ಸುತ್ತಕೊಂಡಿದ್ವು. ಹೆಂಡತಿ ಮೇಲೆ ಹಲ್ಲೆ ಮಾಡಿರೋದು, ಮೈಸೂರಿನ ವೇಟರ್ಗೆ ಹೊಡೆದಿರೋದು, ಹೀಗೆ ಒಂದಾ ಎರಡ ಹೇಳ್ತಾ ಹೋದ್ರೆ ದಿನ ಕೂಡ ಸಾಲಲ್ಲ. ಆದ್ರೆ ತಪ್ಪಾಗಿದ್ರು ದರ್ಶನ್ ಎಚ್ಚೆತ್ತುಕೊಳ್ಳೋದೇ ಪದೇ ಪದೇ ತಪ್ಪು ಮಾಡೋದಕ್ಕೆ ಬಂಡ ಧೈರ್ಯವೇ ಕಾರಣ ಅನ್ನೋದು ಉಮಾಪತಿಯ ಮಾತು. ಯಾಕಂದ್ರೆ ಮನುಷ್ಯ ಏನ್ ತಿಂತಾನೆ ಅನ್ನೋದು ಗೊತ್ತಿರಬೇಕು, ಏನ್ ತಿಂದ್ರೆ ಅರ್ಗಿಸ್ಕೊಳ್ಳೋದಕ್ಕೆ ಗೊತ್ತಿರಬೇಕು ಅಂತ ದರ್ಶನ್ ಅಹಂಕಾರದ ಬಗ್ಗೆ ಚಾಟಿ ಬೀಸಿದ್ದಾರೆ. ಯಾರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ ಸರ್. ಈಗ ಅಂದೇಳೋದು ಸರ್, ಅವ್ರವ್ರ ಏನು ತಿಂತಾರೆ, ಏನು ಅರ್ಗಿಸ್ಕೋಬೇಕು ಅನ್ನೋ ಅರಿವು ಅವ್ರಿಗಿರ್ಬೇಕಾಗ್ತದೆ. ಇವಾಗ ನಾನೇನೋ ತಿಂತೀನಿ, ನನಗೇನೋ ಅರ್ಗಿಸ್ಕೋತೀನಿ ಅಂತ ಇದ್ದಂಗೆ ಅವ್ರಿಗೂ ಅದು ಸೆಟ್ ಆಗಬೇಕಲ್ಲ ಸರ್. ಬಟ್ ಏನೋ ಅವ್ರಿಗೆ ಅವಶ್ಯಕತೆಗೂ ಮೀರಿ ಏನೋ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಏಳು ಬೀಳುಗಳನ್ನೆಲ್ಲ ತಾವು ನೋಡ್ಕೊಂಡು ಬಂದಿದ್ದೀರಿ. ನನಗೆ ಎಷ್ಟು ಗೊತ್ತಿದೆ ನಿಮಗೂ ಅಷ್ಟೇ ಗೊತ್ತಿರ್ತದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಏನು ಅಂದರೆ, ಈ ಅದೇನೋ ಹೇಳ್ತಾರಲ್ಲ, ಬಂಡ ಧೈರ್ಯ ಈ ಮಟ್ಟಕ್ಕೆ ಮಾಡಿದೆ ಅಂತ. ಅಂದರೆ ಏನು ತಿಂದರೂ ನಾನು ಅರ್ಗಿಸ್ಕೋತೀನಿ, ಏನು ಮಾಡಿದ್ರು ನಾನು ಬಚಾವಾಗ್ತೀನಿ ಅನ್ನೋದೊಂದು. ಆಮೇಲೆ ಇದೊಂಥರ ಹೆಂಗೆ ಅಂದರೆ, ಯಾವತ್ತೂ ಅಷ್ಟೇ ಮನುಷ್ಯ ಬೆಳೀತಾ ಬೆಳೀತಾ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕಾಗ್ತದೆ. ಒಂದು ಒಳ್ಳೆ ಗುರು ಇರಬೇಕು, ಮುಂದೆ ಒಳ್ಳೆ ಗುರಿ ಇರಬೇಕಾಗ್ತದೆ. ಇಲ್ಲದೆ ಇರೋರೆಲ್ಲ ಸ್ವಲ್ಪ ಈ ಕಡೆ ಆ ಕಡೆ ಈ ಕಡೆ ಆದಿ ತಪ್ತಾ ಇರ್ತಾರೆ. ಡಿ-ಬಾಂಬ್ 9 ದರ್ಶನ್ ರದ್ದು ಬೀರು ಬಿರಿಯಾನಿ ಗ್ಯಾಂಗ್. ದರ್ಶನ್ ಹಾಳಾಗೋದಕ್ಕೆ ಅವರ ಸಹವಾಸ ದೋಷವೇ ಕಾರಣ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಬಗ್ಗೆ ಮಾತನಾಡಿರುವ ಉಮಾಪತಿ ದರ್ಶನ್ ಗ್ಯಾಂಗ್ ಬಗ್ಗೆ ಕಿಡಿಕಾರಿದ್ದಾರೆ. ಕೊಲೆ ಆರೋಪ ಇದೆ ಅಂತ ಗೊತ್ತಿದ್ರು ಅಭಿಮಾನಿಗಳು ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಅವರೆಷ್ಟು ಲಜ್ಜೆಗೆಟ್ಟವರು ಅನ್ನೋದು ಗೊತ್ತಾಗುತ್ತೆ ಎಂದ್ರು. ಅಷ್ಟೆಲ್ಲ ಇಂಡಸ್ಟ್ರಿಯಲ್ಲಿ ದರ್ಶನ್ ಗ್ಯಾಂಗ್ ಅಂದ್ರೆ ಬೀರು ಬಿರಿಯಾನಿ ಗ್ಯಾಂಗ್ ಅನ್ನೋ ಹೆಸರಿದೆ ಅನ್ನೋದು ಸ್ಫೋಟಕ ವಿಚಾರವನ್ನ ಹೊರಹಾಕಿದ್ದಾರೆ. ಸರ್ ಇವಾಗ ನಿಮಗೂ ಸ್ನೇಹಿತರುಗಳಿದ್ದಾರೆ, ಒಳ್ಳೆ ಕೆಟ್ಟ ಸ್ನೇಹಿತರು, ನನಗೂ ಒಳ್ಳೆ ಕೆಟ್ಟ ಸ್ನೇಹಿತರುಗಳಿದ್ದಾರೆ ಸರ್. ಬಟ್ ನಾವು ಯಾರನ್ನ ಎಷ್ಟು ಕೇಳಬೇಕು, ಯಾರನ್ನ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅನ್ನೋದ್ರ ಬಗ್ಗೆ ಇರ್ತದೆ ಸರ್. ಇವಾಗ ಊಟಕ್ಕೆ ನಾನು ಹೇಳೋದು ಸರ್, ಉಪ್ಪು ಹುಳಿ ಖಾರ ಎಷ್ಟಿರ್ಬೇಕು ಅಷ್ಟಿದ್ರೆ ಮಾತ್ರ ಊಟ ರುಚಿ ಇರ್ತದೆ ಸರ್. ಯಾವ್ದು ಹೆಚ್ಚಾದರೂ ಯಾವ್ದು ಕಡಿಮೆ ಆದರೂ ರುಚಿ ಇರಲ್ಲ ಸರ್. ಹಂಗೆ ನಾವು ಸ್ನೇಹಿತರುಗಳನ್ನ ಅವ್ರವ್ರ ಯೋಗ್ಯತೆ ಅನುಸಾರ ಅವ್ರನ್ನ ಹಿಡ್ಕೋಬೇಕಾಗ್ತದೆ. ಸದಾಕಾಲ ನಾನು ಹೇಳಿದ್ನಲ್ಲ ಸರ್, ಕೆಲಸ ಮಾಡೋವಂಥವ್ರು ಪಾಪ ಮೈಕೈ ನೋಗಿ ಅಂತ ಕುಡಿತಾರೆ. ಕುಡಿಯೋಕೆ ಅಂತಾನೆ ಬದುಕಿರೋರು ಆದ್ರಾಗ ಏನಾಗ್ತದೆ, ಕೆಲವೊಬ್ರು ನನಗೆ ಯಾರೋ ಹೇಳ್ತಾರೆ, ಪೊಲೀಸ್ ಇಲಾಖೆ ಸ್ನೇಹಿತರು, ಏನು ಅಂದರೆ ಇದ್ಯಾದ್ರಿ ಇದು ಬೀರು ಬಿರಿಯಾನಿ ಗ್ಯಾಂಗು ಅಂತ. ಭಾಳ ಬೇಜಾರಾಯ್ತು ನನಗೆ. ಯಾಕಂದರೆ ಇದು ಈ ಒಬ್ಬ ವ್ಯಕ್ತಿ ಕರೆಕ್ಟಾಗಿ ಇದ್ದಿದ್ದಿದೆ ಸರ್. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಸುಮ್ಮನೆ ಏನು ಕರೀತಾರಲ್ಲ ಈತನ್ನ. ಯಾಕಂದರೆ ಈತನೂ ಹಂಗೆ ನಡ್ಕೊಳ್ಳೋನು ಸರ್. ಕೆಲಸ ಅಂತ ಬಂದಾಗ ರಾಕ್ಷಸ ಈತ. ಕೆಲಸ ಅಂತ ಬಂದಾಗ ರಾಕ್ಷಸವಾಗಿ ಕೆಲಸ ಮಾಡ್ತಾ ಇದ್ದು. ಬಟ್ ಕ್ರಮೇಣ ಏನೋ ಅಂದರೆ ಈ ಅದೇನು ಹೇಳ್ತಾರಲ್ಲ, ಬರ್ತಾ ಬರ್ತಾ ರಾಯರ್ ಕೂದ್ರೆ ಕತ್ತ ಆಯಿತು ಅಂತ ಹಂಗಾಯ್ತು ಅಷ್ಟೇ. ಬರ್ತಾ ಬರ್ತಾ ರಾಯರ್ ಕೂದ್ರೆ ಕತ್ತ ಆಯಿತು ಅಂತ ಹಂಗಾಯ್ತು ಅಷ್ಟೇ. ಡಿ-ಬಾಂಬ್ 10 ಕಾಲಾಯ ತಸ್ಮೈ ನಮಃ, ನನ್ನ ಮಕ್ಕಳ ಕಣ್ಣೀರಿಗೆ ಬೆಲೆ ಸಿಕ್ಕಿದೆ. ಮೈಸೂರಿನಲ್ಲಿ ನಡೆದ ಗಲಾಟೆಯಿಂದ ಉಮಾಪತಿ ಮಾನಸಿಕವಾಗಿ ಕುಗ್ಗಿದ್ರಂತೆ. ಆವತ್ತು ಉಮಾಪತಿ ಮಕ್ಕಳು ತಪ್ಕೊಂಡು ಕಣ್ಣೀರು ಹಾಕಿದ್ರಂತೆ. ಅಷ್ಟೇ ಅಲ್ಲ, ದೊಡ್ಡ ನಿರ್ಧಾರ ಕೂಡ ಮಾಡಿದ್ದೆ. ಆದ್ರೆ ನನ್ನ ಕುಟುಂಬದ ಕಾರಣಕ್ಕೆ ನಾನು ಏನೂ ಮಾಡ್ಲಿಲ್ಲ, ದೊಡ್ಡವರು ದೇವ್ರು ನೋಡ್ಕೋತಾನೆ ಅಂತ ಬುದ್ಧಿ ಹೇಳಿದ್ರು, ಅದಕ್ಕೆ ಸುಮ್ಮನಾದ್ರೆ. ಆದ್ರೆ ಇವತ್ತು ನನ್ನ ಮಕ್ಕಳ ಕಣ್ಣೀರಿಗೆ ಬೆಲೆ ಸಿಕ್ಕಿದೆ ಅಂತ ಹೇಳಿ ತಮ್ಮ ಮನಸ್ಸಲ್ಲಿನ ನೋವನ್ನ ಹೊರಹಾಕಿದ್ದಾರೆ. ನನಗೇನಾಗಿದೆ ಅಂದರೆ, ಆ ವ್ಯಕ್ತಿ ತೊಂದರೆಯಲ್ಲಿ ಸಿಗಾಕೊಂಡಿರೋದು ನನಗೆ ಬೇಜಾರಿದೆ. ನಮ್ಮ ರೀತಿನೇ ಅವ್ರಿಗೂ ಒಂದು ಕುಟುಂಬ ಇದೆ. ಬಟ್ ನನ್ನ ಮಕ್ಕಳು ಕಣ್ಣೀರು ಹಾಕಿದಾಗ ಭಾಳ ದೊಡ್ಡ ತೀರ್ಮಾನನೂ ತೊಗೊಂಡಿದ್ದೆ ಸರ್. ನಾನು ಏನೋ ಒಂದು ದೊಡ್ಡ ರೀತಿಯಲ್ಲೇ ಕೊಡಬೇಕು ಅಂತಲೇ ಭಾವಿಸಿದ್ದೆ. ಆಮೇಲೆ ನನಗೆಲ್ಲೋ ಒಳ್ಳೆ ಗುರು ಇದ್ರು, ಒಳ್ಳೆ ಕುಟುಂಬ ಇತ್ತು. ನನಗಿರೋದು ಒಂದೇ ಮನೆ ಸರ್.
ಒಂದೇ ಮನೆ, ಸೊ ಮನೆಗೆ ಬಂದರೆ ಅದೇ ಮನೆಗೆ ನಾನು ಬರಬೇಕು. ಸೊ ನನಗೆ ಬುದ್ಧಿ ಹೇಳಿದ್ರು, ಬೇಡ ಬಿಡಪ್ಪ ಬಿಟ್ಟಾಕು, ದೇವರೆಲ್ಲ ನೋಡ್ಕೋತಾನೆ ಅಂತೇಳಿ. ನಾನು ನಂಬಿರೋ ದೇವರು ನನಗೆ ಕೈ ಬಿಡಲಿಲ್ಲ ಅಂತ ನಾನು ಭಾವಿಸ್ತೀನಿ ಸರ್. ನನ್ನ ಮಕ್ಕಳ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಏನೇ ತೊಂದರೆ ಬಂದರೂ ನನಗಿರಲಿ, ನನ್ನ ನಂಬಿರೋರ್ಗೆ ಇರಬಾರ್ದು ಅನ್ನೋದೊಂದು ದೃಷ್ಟಿ ಇರ್ತದೆ. ಬಟ್ ಏನೇ ಬಂದರೂ ನಮ್ಮ ಜೊತೆಲಿರೋರ್ಗಿರಲಿ, ನನಗೆ ಮಾತ್ರ ಏನೂ ಇರಬಾರ್ದು ಅನ್ನೋದನ್ನ ನಾನು ಇವಾಗ ನೋಡಿದೆ ಸರ್. ಇರಲಿ ಸರ್, ಯಾರ ಕಣ್ಣು ದೃಷ್ಟಿಯಲ್ಲಿ ಅಥವಾ ಯಾರ ಇದರಿಂದ ಇವರು ಎಸ್ಕೇಪ್ ಆದರೂ ಕೂಡ ಮೇಲೊಬ್ಬ ಭಗವಂತ ಕರ್ಮ ಅನ್ನೋ ದೃಷ್ಟಿಯಿಂದ ಇವ್ರು ಯಾವತ್ತೂ ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ ಸರ್. ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ಅಷ್ಟೇ. ಕಾರ್ ಕೊಂಡ್ಕೋಬೋದು, ಅವ್ರ ಹತ್ರ ಇರೋ ನಡತೆ, ಅವ್ರ ಹತ್ರ ಇರೋ ಗುಣ ನೀವು ಕೊಂಡ್ಕೊಳ್ಳೋಕ್ಕೆ ಅದನ್ನು ಅಳವಡಿಸ್ಕೊಳ್ಳೋ ಇದು ನಿಮ್ಗಿಲ್ಲ ಅಂತ ಯಾರೋ ಹೇಳಿದ್ರು. ನನಗೆ ಭಾಳ ಸಮಂಜಸ ಅನಿಸ್ತು ಸರ್ ಆ ವಿಚಾರದಲ್ಲಿ. ಆಮೇಲೆ ಸರ್, ನಿಮಗೆ ತೊಗೊಳ್ಳೋ ಶಕ್ತಿ ಇಲ್ವಾ, ನನಗೆ ತೊಗೊಳ್ಳೋ ಶಕ್ತಿ ಇಲ್ವಾ? ನಾನೆಲ್ಲೋ ಒಂದು, ನಾವು ಮತ್ತು ನಮ್ಮ ಸಹೋದರ, ನಮ್ಮ ಅಣ್ಣ ಎಲ್ಲ ಎಲ್ಲೋ ಒಂದು ಕಡೆ ಟ್ರಿಪ್ ಹೋಗಿದ್ವಿ ಸರ್. ಕಾರ್ ಹೋಗಿ ನಿಂತಾಗ ಅಲ್ಲಿ ದನ ಮೇಯಿಸ್ತಾ ಇದ್ರಲ್ಲ ಸರ್. ಯಾವ್ದಲ್ಲ ಕಾರು ಎಷ್ಟು ದೊಡ್ಡದೈತಲ್ಲೋ ಹಂಗೆ ಹಿಂಗೆ ಅಂತಾರೆ. ಇನ್ನೊಬ್ಬ ಹೇಳ್ದ, ಬಾರ್ಲಾ ಬ್ಯಾಂಕಲ್ಲಿ ನಿನಗೂ ಸಾಲ ಕೊಡ್ತಾರೆ, ನನಗೂ ಸಾಲ ಕೊಡ್ತಾರೆ, ಯಾವುದೋ 1 ಲಕ್ಷ ಕಟ್ಬಿಟ್ಟು ಬಾಕಿ ಎಲ್ಲ ಸಾಲದಲ್ಲಿ ಕಾರ್ ತಗೊಂಡು ಶೋಕಿ ಮಾಡ್ತಾವ್ರೆ ಅಂತ ಹೇಳಿದ್ರು. ನನಗೆ ಇವತ್ತೂ ಅದನ್ನು ಮರೆಯೋಕ್ಕಾಗಲ್ಲ. ನಾನು ಹೇಳೋದು, ಏನೇ ಕಾರ್ ಇರಲಿ, ಏನೇ ಇನ್ನೊಂದು ಇರಲಿ ಸರ್, ಬಟ್ ಅದರಿಂದ ಜೀವನ ನಡೆಯಲ್ವಲ್ಲ ಸರ್. ಏನು ಮನೆ ಒಳಗಡೆ ಜೊತೆಲಿ ಹಿಡ್ಕೊಂಡು ಮಲಗಕ್ಕಾಗತ್ತೆ ಸರ್ ಕಾರ್ನ? ಹೌದು, ಇವತ್ತು ಅಕ್ಷರಶಃ ಉಮಾಪತಿ ಆಡಿದ ಮಾತುಗಳು ಮನಸ್ಸಲ್ಲಿ ಹೇಳದೆ ಉಳಿದಿದ್ದ ಜ್ವಾಲೆಯನ್ನ ಹೊರಹಾಕಿತ್ತು. ದರ್ಶನ್ ಎಸಗಿದ್ದ ಒಂದೊಂದು ಕೃತ್ಯಕ್ಕೂ ಉಮಾಪತಿ ಆಡಿದ ಮಾತುಗಳಲ್ಲೇ ಹೊರಬಂದಿದ್ವು. ಅದೇನಿರಲಿ, ಮನುಷ್ಯ ಜೀವನದಲ್ಲಿ ತಪ್ಪು ಮಾಡೋದು ಸಹಜ. ಆದ್ರೆ ಮಾಡಿದ ತಪ್ಪು ಪದೇ ಪದೇ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಪರಿಸ್ಥಿತಿಯೇ ದೊಡ್ಡ ಉದಾಹರಣೆ. ದರ್ಶನ್ಗೆ ಶಿಕ್ಷೆಯಾಗತ್ತಾ ಅಥವಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಬಣ್ಣದ ಲೋಕದಲ್ಲಿ ಹೆಸರು ಮಾಡಿದ್ದ ದರ್ಶನ್ ಕೆರಿಯರ್ಗೆ ಇದು ಬಹುದೊಡ್ಡ ಕಪ್ಪು ಚುಕ್ಕಿಯಾಗೋದಂತೂ ಸುಳ್ಳಲ್ಲ. ನನ್ನ ಮಕ್ಕಳ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಿದೆ ನಾನು ಅನ್ಕೋತೀನಿ. ಒಟ್ನಲ್ಲಿ ದರ್ಶನ್ ಕರಾಳ ಮುಖದ ಬಗ್ಗೆ ದಿನಕ್ಕೊಬ್ರು ದಿನಕ್ಕೊಂದು ಸತ್ಯ ಹೇಳ್ತಿದ್ದಾರೆ. ಆದ್ರೆ ಈ ಕೇಸ್ ಮುಗಿಯುವಷ್ಟರಲ್ಲಿ ಇನ್ನೆಷ್ಟು ರಹಸ್ಯಗಳು ಬಯಲಾಗುತ್ತವೋ ಏನೋ ಗೊತ್ತಿಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.